ಆಪರೇಷನ್ ಸಿಂಧೂರ ಪಾಕಿಸ್ತಾನದಲ್ಲಿ ಮಾಡಿಟ್ಟಿರುವಂಥ ಹಣೆಬರ ಇದು. ಪಾಕಿಸ್ತಾನಕ್ಕೆ ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರಕ್ಕಿಂತಲೂ ದೊಡ್ಡ ಹೊಡೆತ ಕೊಟ್ಟಿರೋದು ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿತ್ತು, ಕೆಪ್ಟ್ ಇನ್ ಅಬಯನ್ಸ್. ಈಗ ನೀರು ಕೊಡಿ, ಹಿಂಗೆ ಮಾಡಬೇಡಿ ಅಂತ ಪಾಕಿಸ್ತಾನ ಅಂಗಲಾಚ್ತಾ ಇದೆ. ಭಾರತದ ನಿಲುವು ಸ್ಪಷ್ಟ, ರಕ್ತ ನೀರು ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ಪಾಕಿಸ್ತಾನದ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಸೈಯದ್ ಅಲಿ ಮುರ್ತಜಾ ಭಾರತದ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಧನುಶ್ರೀ ಮುಖರ್ಜಿ ಅವರಿಗೆ ಪತ್ರ ಬರೆದಿದ್ದಾರೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡಿದ್ದು ಕಾನೂನು ಬಾಹಿರ, ಅದನ್ನ ಮತ್ತೆ ಜಾರಿ ಮಾಡಿ ಅಂತ ಕೇಂದ್ರ ಸರ್ಕಾರ ಪಹಲ್ಗಾಮ್ ದಾಳಿಯ ನಂತರ ಕೈಗೊಂಡ 6 ರಾಜತಾಂತ್ರಿಕ ಕ್ರಮಗಳ ಪೈಕಿ ಒಂದು ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡಿತ್ತು. ಅದಾದ ನಂತರ ಹಲವು ಸಂದರ್ಭದಲ್ಲಿ ಬಾರಿ ಹೇಳಿದೆ ಈ ನಿರ್ಧಾರ ವಾಪಸ್ಸಿಲ್ಲ ಅಂತ. ಕದನ ವಿರಾಮ ಜಾರಿಗೆ ಬಂದ ದಿನವೂ ಹೇಳ್ತು ಭಾರತ ಇದು ಗಡಿಯಲ್ಲಿ ನಡೀತಾ ಇದ್ದ ಗುಂಡಿನ ಚಕಮಕಿ, ಶೆಲ್ನ ದಾಳಿಗೆ ಮಾತ್ರ ಸೀಮಿತವಾದದ್ದು. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡುವ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅತಿ ದೊಡ್ಡ ಹೊಡೆತ ಪಾಕಿಸ್ತಾನಕ್ಕೆ ಭಾರತ ಈ ಸಲ ಕೊಟ್ಟಿದ್ದೇ ಈ ನದಿ ನೀರಿನ ಹಂಚಿಕೆಯನ್ನು ರದ್ದು ಮಾಡಿದ್ದು. ಕೆಲವರು ಇಟ್ಸ್ ಅ 6th ಬ್ಲಂಡರ್ ಆಫ್ ನೆಹರು ಅಂತಲೂ ಕರೀತಾರೆ. ಒಪ್ಪಂದ ಮಾಡಿಕೊಂಡಿದ್ದು 30% ನೀರು ಭಾರತಕ್ಕೆ, 70% ನೀರು ಪಾಕಿಸ್ತಾನಕ್ಕೆ ಅಂತ. ನೆಹರು ಅವತ್ತು ಪಾರ್ಲಿಮೆಂಟ್ನಲ್ಲಿ ಹೇಳಿದರು, ಐ ಹ್ಯಾವ್ ಬಾಟ್ ಪೀಸ್ ಅಂತ, ನೀರು ಕೊಟ್ಟು ಶಾಂತಿಯನ್ನು ತೆಗೆದುಕೊಂಡಿದ್ದೇನೆ ಅಂತ. ಆ ಶಾಂತಿ ಯಾರಿಗೆ ಸಿಕ್ತೋ ಯಾವಾಗ ಸಿಕ್ತೋ ಗೊತ್ತಿಲ್ಲ, ಬಟ್ ಭಾರತ ದೊಡ್ಡ ಹೊಡೆತವನ್ನು ಈ ನಿರ್ಧಾರದ ಮೂಲಕ ಅಂತೂ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಅದೇ ನೋಡಿ, 1966ರಲ್ಲಿ ಪಂಡಿತ್ ನೆಹರು ಈ ಒಂದು ಸಿಂಧೂ ನದಿ ನೀರಿನ, ಬರೀ ಸಿಂಧೂ ಅಲ್ಲ 6 ನದಿಗಳು, ಅದರಲ್ಲಿ ಪಶ್ಚಿಮಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ರಾವಿ, ಸಟ್ಲೆಜ್, ಬಿಯಾಸ್, ಚಿನಾಬ್ ಮತ್ತು ಝೀಲಂ ಈ ನದಿಗಳ ನೀರಿನ ಹಂಚಿಕೆಯನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ಆಗಿತ್ತು. ಅದಾದಮೇಲೆ ಅನೇಕ ಬಾರಿ ಭಾರತದ ಸೇನೆ ಹೇಳ್ತಾ ಇತ್ತು, ಯಾಕಂದರೆ 1965, 71ರ ಯುದ್ಧ ಆಗಿರ್ಬೋದು, ಅದಾದ ನಂತರ ನಡೆದಿರ್ತಕ್ಕಂಥ ಸಾಕಷ್ಟು ಸ್ಕರ್ಮಿಷಸ್ಗಳು, 89ರಿಂದ ಸತತವಾಗಿ ನಡೆದಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳು, ಕಾರ್ಗಿಲ್ ಯುದ್ಧ, ಅದಾದಮೇಲೆ ನಡೆದಿರ್ತಕ್ಕಂಥ ಭಯೋತ್ಪಾದಕ ದಾಳಿಗಳ ಸಂದರ್ಭದಲ್ಲಿ ಭಾರತದ ಸೇನೆ ಕೂಡ ಹೇಳ್ತಾ ಇತ್ತು, ಮತ್ತು ಜಮ್ಮು ಕಾಶ್ಮೀರದ ಅಲ್ಲಿನ ಸ್ಥಳೀಯ ಸರ್ಕಾರ ಕೂಡ ಹೇಳ್ತಾ ಇತ್ತು, ಈ ನದಿ ನೀರಿನ ಒಪ್ಪಂದವನ್ನು ರದ್ದುಗೊಳಿಸಿ, ಯಾಕಂದರೆ ಇದು ಇಡೀ ಪಾಕಿಸ್ತಾನದ ಪರವಾಗಿದೆಯೇ ಹೊರತು ಪಾಕಿಸ್ತಾನಕ್ಕೊಂದು ಲಿಬರಲಿ ನಾವು ನೀರು ಕೊಡ್ತಾ ಇದ್ದೀವಿ, ನೀರು ಕೊಟ್ಟರೆ ತಪ್ಪಿಲ್ಲ. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ಸಿನ ಸಂಸದರೇ ಇದನ್ನು ವಿರೋಧಿಸಿ ಮಾತನಾಡಿದರು. ಮೊನ್ನೆ ಉಮರ್ ಅಬ್ದುಲ್ಲಾ ಕೂಡ ಈ ಒಂದು ನದಿ ನೀರಿನ ಒಪ್ಪಂದವನ್ನು ಭಾರತ ಸರ್ಕಾರ ಕ್ಯಾಪ್ಟನ್ ಅಬೆನ್ಸಲ್ಲಿ ಇಟ್ಟ ನಂತರ ಉಮರ್ ಅಬ್ದುಲ್ಲಾ ಹೇಳಿದರು, ಇದು ನಮ್ಮ ಜನರ ವಿರುದ್ಧವಾಗಿದೆ ಈ ಒಪ್ಪಂದ ಅಂತಕ್ಕಂಥ. ಒಂದು ನದಿ ನೀರಿನ ಒಪ್ಪಂದ ಪರ ವಿರೋಧ ಚರ್ಚೆ ಅದು ಒಂದು ಭಾಗ, ಆದರೆ ಪಾಕಿಸ್ತಾನ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಜೊತೆ ಶಾಂತಿಯನ್ನೇ ಇಟ್ಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ದೇಶಕ್ಕೆ ನಾವು ಆ ರೀತಿಯ ನೀರನ್ನು ಹೋಗ್ಲಿಕ್ಕೆ ಬಿಡಬೇಕಾ? ಮತ್ತೊಂದು ದೇಶದ ಜನರಿಗೂ ನೀವು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ನೀರು ಕೊಡೋದು ಬೇರೆ, ಕರೆಕ್ಟ್. ಆದರೆ ಯಾವ ದೇಶ ನಮ್ಮ ವಿರುದ್ಧ ಪ್ರಾಕ್ಸಿ ವಾರನ್ನು, ನಮ್ಮ ಜನರ ವಿರುದ್ಧ ಒಂದು ಪರೋಕ್ಷವಾಗಿರ್ತಕ್ಕಂಥ ಯುದ್ಧವನ್ನು ನಡೆಸುವುದೇ ನಮ್ಮ ಇಡೀ ಪಾಕಿಸ್ತಾನದ ಧ್ಯೇಯೋದ್ದೇಶಗಳಲ್ಲಿ ಒಂದು ಅಂತಕ್ಕಂಥದ್ದು ಹೇಳುತ್ತೋ, ಆ ದೇಶಕ್ಕೆ ನಾವು ಯಾಕೆ ಲಿಬರಲಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಾಗ್ಮ್ಯಾಟಿಕ್ ಪ್ರಶ್ನೆ, ಎಮೋಷನಲ್ ಪ್ರಶ್ನೆ ಅಲ್ಲ, ಪ್ರಾಗ್ಮ್ಯಾಟಿಕ್ ಆಗಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಮೊದಲ ಬಾರಿ 1960ರ ನಂತರ
2025ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಮೊದಲ ಬಾರಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಏನು ಕೆಪ್ಟನ್ ಅಬೇನ್ಸ್ನಲ್ಲಿಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತು. ದ್ಯಾಟ್ ಈಸ್ ಟು ಹ್ಯಾವ್ ಎ ಲಿವರೇಜ್ ಪಾಯಿಂಟ್ ಆನ್ ಪಾಕಿಸ್ತಾನ್. ಯಾಕಂದರೆ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರ್ ಮತ್ತು ಈ ಒಂದು ಸಿಂಧ್ ಪ್ರಾಂತ ಏನಿದೆ, ಅಲ್ಲಿನ ಬಹುತೇಕ ಬೆಳೆಗಳಿಗೆ, ಅಲ್ಲಿನ ಕ್ರಾಪ್ ಪ್ಯಾಟರ್ನ್ಗೆ ನೀರು ಒದಗಿಸ್ತಕ್ಕಂಥದ್ದು ಈ ನದಿ ನೀರಿನಿಂದ. ಎಸ್, ಆ ಕಾರಣದಿಂದ ನಾವು ನಮ್ಮ ಭಾಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಜಲಾಶಯಗಳನ್ನು, ನೀರಿನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ. ಯಾಕಂದರೆ ಈ ನದಿ ನೀರಿನ ಒಪ್ಪಂದದ ಕಾರಣದಿಂದಾಗಿ ನಾವು ಆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ. ಆದರೆ 2016ರಿಂದ ಈಚೆಗೆ ನಾವು ಅದಕ್ಕೆ ದುಡ್ಡು ಕೊಡಲಿಕ್ಕೆ ಆರಂಭಿಸಿದ್ವಿ. ಈಗಲೂ ಕೂಡ ಇವತ್ತು ನದಿ ನೀರಿನ ಒಪ್ಪಂದ ರದ್ದಾಗಿದೆ ಅಂದಾಕ್ಷಣ ಪಾಕಿಸ್ತಾನಕ್ಕೆ ನೀರು ಹರಿದು ಹೋಗೋಲ್ಲ ಅಂತಕ್ಕಂಥದ್ದಲ್ಲ. ನಮ್ಮ ಬಳಿ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇರುತ್ತೆ. ಅಲ್ಲ, ಒಪ್ಪಂದ ರದ್ದು ಅಂದ್ರೆ ನಾನು ಮತ್ತೆ ಹೇಳ್ತೀನಿ, ನಿಮಗೆ ಬೇಕಾದಾಗ ಬಿಡೋದಲ್ಲ ನೀರನ್ನು ಅಂತ, ನಿಮಗೆ ಬೇಡವಾದಾಗ ಬಿಡ್ತೀವಪ್ಪ. ಈಗ ಮೊನ್ನೆ ಪ್ರವಾಹ ಬಂತು, ನಾವು ನೀರು ಬಿಡ್ತೀವಿ, ಅವಾಗ ಅವ್ರಿಗೇನು ಕ್ರಾಪ್ ಪ್ಯಾಟರ್ನ್ ನೀರು ಬೇಕಾಗಿರಲಿಲ್ಲ. ಆ ದೃಷ್ಟಿಕೋನದಿಂದ ಇದನ್ನೊಂದು ಲಿವರೇಜ್ ಪಾಯಿಂಟ್ ಆಗಿ ಬಳಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ನದಿ ನೀರಿನ ಒಪ್ಪಂದವನ್ನು ಕೆಪ್ಟನ್ ಅಬೇನ್ಸಲ್ಲಿ ಇಡಲಾಗಿದೆ. ಪಾಕಿಸ್ತಾನಕ್ಕೆ ಅದು ಉತ್ತರ ಏನು ಕೊಡ್ತು? ನದಿ ನೀರಿನ ಒಪ್ಪಂದವನ್ನು ರದ್ದುಗೊಳಿಸುವ ಅಥವಾ ಸಸ್ಪೆನ್ಷನ್ನಲ್ಲಿಡುವ ನಿರ್ಧಾರ ಅಂತಂದರೆ ಇಟ್ ಈಸ್ ಆ್ಯಕ್ಟ್ ಆಫ್ ವಾರ್ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಹೇಳಿದರು. ಈಗ ಈ ಒಂದು ಕದನ ವಿರಾಮ, ತಾತ್ಕಾಲಿಕವಾಗಿರ್ತಕ್ಕಂಥ ಕದನ ವಿರಾಮ ಅಂತಲೇ ಕರೆದ್ರು. ಪಾಕಿಸ್ತಾನ ಏನು ಬೆನ್ನು ಹತ್ತಿದೆ ಭಾರತಕ್ಕೆ? ನೀವು ಕದನ ವಿರಾಮದ ಜೊತೆಗೆ ಸಿಂಧೂ ನದಿ ನೀರಿನ ಒಪ್ಪಂದವನ್ನೇನು ಕೆಪ್ಟನ್ ಅಬೇನ್ಸ್ನಲ್ಲಿಟ್ಟಿದ್ದೀರಿ, ಅದನ್ನು ರದ್ದುಗೊಳಿಸಿ ನದಿ ನೀರಿನ ಒಪ್ಪಂದವನ್ನು ಅಬಾಧಿತವಾಗಿ ಮುಂದುವರಿಸಿ ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಕೇಳ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಇಷ್ಟೇ, ಪಾಕಿಸ್ತಾನದ 2 ಪ್ರಾಂತಗಳ ಆರ್ಥಿಕತೆ. ಈಗ ನಮ್ಮಲ್ಲಿ ಹೆಂಗೆ ಕಾವೇರಿಯ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಕಾವೇರಿ ಡೆಲ್ಟಾ ತಮಿಳುನಾಡಿನ ಆರ್ಥಿಕತೆ ಕಾವೇರಿ ನದಿ ನೀರಿನಲ್ಲಿ ನೀರು ಬರುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಕರೆಕ್ಟ್. ಅದೇ ರೀತಿ ಪಾಕಿಸ್ತಾನದ 2 ಪ್ರಾಂತಗಳ ಗ್ರಾಮೀಣ ಆರ್ಥಿಕತೆ ಸಿಂಧೂ ನದಿ ನೀರಿನಲ್ಲಿ ಎಷ್ಟು ನೀರು ಹರಿದು ಬರುತ್ತೆ, ಯಾವಾಗ ಹರಿದು ಬರುತ್ತೆ ಅಂತಕ್ಕಂಥದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಆ ಕಾರಣದಿಂದ ಪಾಕಿಸ್ತಾನ್ ಭಾರತದ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲ, ಈ ಕೆಪ್ಟನ್ ಅಬೇನ್ಸ್ನಲ್ಲಿ ಇಡಬೇಡಿ, ಇದನ್ನು ಅಬಾಧಿತವಾಗಿ ಮುಂದುವರಿಸಿ. ವಿಶ್ವಸಂಸ್ಥೆಯ ಮುಖ್ಯಸ್ಥರು ಕೂಡ ಭಾರತದ ಪ್ರಧಾನಮಂತ್ರಿಗಳನ್ನೇನು ಭೇಟಿಯಾಗಿದ್ದರು, ಅಜಿತ್ ಬಂಗಾ, ಆ ಸಂದರ್ಭದಲ್ಲೂ ಕೂಡ ಈ ವಿಷಯ ಪ್ರಸ್ತಾಪವಾಯ್ತಾ, ಭಾರತ ಪ್ರಸ್ತಾಪ ಮಾಡ್ತಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಯಾಕಂದರೆ ಪಾಕಿಸ್ತಾನ ಹೇಳ್ತಾ ಇದೆ, ನಾವು ಅಗೇನ್ ವರ್ಲ್ಡ್ ಬ್ಯಾಂಕಿಗೆ ಹೋಗ್ತೀವಿ, ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿತ್ತು ಅಂತಕ್ಕಂಥದ್ದು. ಬಟ್ ಭಾರತ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಾಕ್ಸಿ ವಾರ್ ನಿಲ್ಲದ ಹೊರತು, ಯಾಕಂದರೆ ಕದನ ವಿರಾಮದ ಘೋಷಣೆಯ ನಂತರ ಭಾರತದ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸ್ತು, ನಾವೇನು ಪಹಲ್ಗಾಮ್ ಅಟ್ಯಾಕ್ನ ಮರುದಿನ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ವಿ, ಅವು ಅಬಾಧಿತವಾಗಿ ಮುಂದುವರಿತವೆ, ಅದು ಯಾವುದೇ ಕಾರಣಕ್ಕೆ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.